ಆಯ್ತಲ್ರಿ ಅಣ್ಣ ಕೇಳ್ರಿ ಆಯ್ತಲ್ರಿ ಕ್ಷೇತ್ರ ಬುದೋದು ನಿಮ್ಗೆ ಅವಕಾಶ ಯಾರಿಗೆ ಮಾಡ್ಕೊಳಕ್ಕೆ ಅವಕಾಶ ಅದ. ಕ್ಷೇತ್ರ ಬುದು ಪಂಚಾಯತಿಯಿಂದ ಮಾಡ್ತೀವಿ, ಆನಂತರ ಕೃಷಿ ಇಲಾಖೆಯಿಂದ ಮಾಡ್ತೀವಿ. ಬಟ್ ಇದು ಆ್ಯಕ್ಷನ್ ಪ್ಲಾನ್ ಮೊದಲ ಮುಂದಿನ ವರ್ಷ ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮೊದಲು ಬಿಫೋರ್ ಇನ್ ಟೈಮ್ ಒಳಗೆ ಆ್ಯಕ್ಷನ್ ಪ್ಲಾನ್ ಸಬ್ಮಿಟ್ ಮಾಡ್ಬೇಕಾಗ್ತದೆ. ಅದು ಕೆಲಸ ಮುಂದಿನ ವರ್ಷ ನೋಡೋದು. ಮತ್ತು ಇನ್ನೊಂದು ರೀ ಯಾರು ಆಸಕ್ತಿ ಇದ್ದವರು ಬರ್ಸಕ್ಕೆ ಹೇಳ್ರಿ. ಈ ಸಲ ಬರ್ಸೋಕೆ ಅವಕಾಶ ಇತ್ತು. ಈ ಸಲ ಈ ಗ್ರಾಮ ಸಭೆ ಬರ್ಕೊಳ್ಳೋಕೆ ಅವಕಾಶ ಇಲ್ಲ. ಅಲ್ಲಿ ತಹಸೀಲ್ದಾರ್ ಬಂದಿದ್ದಾರೆ ಲಕ್ಷ್ಮೀಗುಡಿ ಬಲ್ಲಿ, ಅವತ್ತಿನ ದಿನ ಬರ್ಕೊಳ್ಳೋಕೆ ಅವಕಾಶ ಇತ್ತು. ಈ ಸಲ ಜನರಿಗೆ ಏನಾದರೂ ತಪ್ಪು ಕಲ್ಪನೆ ಮೂಡಿಸ್ತಾನಂತ ನಾವೇ ಈ ಸಲ ಬರ್ಕೊಳ್ಳೋಕೆ ಅವಕಾಶ ಇಲ್ಲ. ಅಕ್ಟೋಬರ್ ತಿಂಗಳಾಗ ಏನು ಗ್ರಾಮ ಸಭೆ ಮಾಡ್ತೀವಿ ನೋಡ್ರಿ, ಅವಾಗ ಬರ್ಸೋಕೆ ಅವಕಾಶ ಅದ. ಮುಂದಿನ ವರ್ಷದಲ್ಲಿ ಅವು ಅನುಮೋದನೆ ಆಗ್ತವೆ, ಅವು ಇಂಪ್ಲಿಮೆಂಟ್ ಮಾಡೋಕೆ ಅವಕಾಶ ಸಿಗ್ತದೆ. ಅವು ಈ ವರ್ಷ ಮುಂದಿನ ವರ್ಷಕ್ಕೆ ಚಾಲು ಆಗ್ತವೆ. ಈಗೇನೋ ಅನುಮೋದನೆ ಆಗಿದ್ದಲ್ರಿ, ಅನುಮೋದನೆ ಆಗಿದ್ದ ಪ್ರಕಾರ ಈ ಮುಂದಿನ ವರ್ಷ ಬರ್ತೀರಿ. ಈ ಸಲ ಹಿಂದಿನ ಏನಾಗಿದೆ ಗೊತ್ತಿಲ್ಲ. ಈಗ ಮತ್ತೆ ಬರ್ತೀರಿ ಅಕ್ಟೋಬರ್ ತಿಂಗಳದಾಗ ಬರ್ಸ್ರಿ. ಇಟ್ಕೊಂಡು ಆ್ಯಕ್ಷನ್ ಪ್ಲಾನ್ ಯಾರು ಮೆಂಬರ್ ಬರ್ತಾರೆ ಮಾಡಿ. ಈ ಮಾಡಿ ಮೆಂಬರ್ ಯಾರು ಬರ್ತಾರೆ? ವಾರ್ಡ್ ಯಾರು ಸೈಲೆಂಟೇ ಬರಬೇಕು. 4 ಮಂದಿ ಅವರಲ್ಲ ಮೆಂಬರ್ಗಳು ಬರ್ತಾರೆ. 4 ಮಂದಿ ಹೇಳ್ರಿ, 4 ಮಂದಿ ಕೂಡಿ ಇಡೋದು ಹೇಳ್ರಿ. ಅವ್ರಿಗೆ ಮೆಂಬರ್ಗಳು ಕರೆಸಿ ಮೊದಲ್ರಿ ನೋಟಿಸ್ ಕೊಟ್ಟಿರ್ತೀವಿ. ನೋಟಿಸ್ ಕೊಟ್ಟಿವಿ ಮೆಂಬರ್ಗಳಿಗೆ. ಗುಡಿಗೆ ಬಂದಿಲ್ಲ ನಾಮಕ್ಕೆ ರೋಡ್ ಮಾಡ್ತಾರೆ. ಮಾಡಿಸ್ಬೇಕು ಅಂತ ನೀವು ಓಟ್ ಹಾಕಿರ್ತೀರೋ, ನೀವು ಜನರು ಇದ್ದೀರಿ. ಇಲ್ಲ ನೀವೇ ಮಾಡಿರಲಿಲ್ಲ ಮೆಂಬರ್ ಕರೆದ್ರಿ. ಸ್ವಲ್ಪ ಕೇಳಿದಾರ ನೀವು ಮಾತಾಡಿರಲ್ಲ, ನಾನು ಮತ್ತೆ ಕೇಳ್ಬೇಕಲ್ಲ ಒಂದು 5 ಮಿನಿಟ್ ಹಚ್ತೀನಿ. ಅದೇ ನಂಬರ್ ಕೊಡ್ತೀವಿ. ಈಗಾಗಲೇ ಕೇಳ್ರಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಬಗ್ಗೆ ಮಾತಾಡಕತ್ತೀವಿ. ಇದ್ರ ಬಗ್ಗೆ ಹೇಳಕತ್ತೀನಿ. ಇದು ಯಾವುದೇ ಮೆಂಬರ್ಗಾಗಲಿ, ಅಧ್ಯಕ್ಷರಿಗಾಗಲಿ, ಊರ್ ಲೀಡರ್ಗಾಗಲಿ, ಇನ್ನಿತರ ಯಾರಿಗೂ ಇದು ಸಂಬಂಧಪಟ್ಟದ್ದಲ್ಲ. ಇದು ನಿಮ್ಮ ಎಲ್ಲರಿಗೂ ಸಂಬಂಧಪಟ್ಟದ್ದಲ್ಲ. ಇಲ್ಲಿ ಏನು ಉದ್ಯೋಗ ಖಾತ್ರಿ ಯೋಜನೆ ಕಾರ್ಡ್ ತೊಗೊಂಡಿರ್ತಾನ, ಆ ಕಾರ್ಡ್ ತೊಗೊಂಡಿರ್ತಕ್ಕಂಥ ವ್ಯಕ್ತಿ ಮಾತ್ರ ಸಂಬಂಧ ಇರ್ತದ. ಕೂಲಿ ಕಾರ್ಮಿಕ ಅಂತ ಯಾರು ಇಲ್ಲಿ ಗುರುತು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅಷ್ಟೇ ಸಂಬಂಧ ಇರ್ತದ. ಅದಷ್ಟೇ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಬೇಕು, ಅದಷ್ಟೇ ಅಲ್ಲಿ ಕೆಲಸ ತಗೊಳ್ಬೇಕು. ಹೇಳೋದು ಕೇಳೋಣ. ನಿಂದೆ ಮಾತ್ರ ನಾನು ನಿಂದೆ ಕೇಳಿ, ನಾನು ಕೇಳಿದ್ರೆ ಆಮೇಲೆ ನಿನಗೆ ಆಪರೇಟ್ ಮಾಡ್ತೀನಿ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವ ಮೆಂಬರ್ಗಾಗಲಿ, ಊರ್ ಲೀಡರ್ಗಳಿಗಾಗಲಿ, ಇನ್ನಿತರ ಯಾವುದೇ ಏನು ಸದಸ್ಯರು ಇರ್ತಾರ ಅಂತ ಯಾರಿಗೆ ಇದು ಅಪ್ಲೈ ಆಗೋದಲ್ಲ. ಈ ಅಪ್ಲೈ ಎಲ್ಲಿ ಆಗುತ್ತಪ್ಪ ಅಂತಂದ್ರೆ ಅವ್ರು ಏನು ನಿಮ್ಮ ಅಕ್ಟೋಬರ್ 2ಕ್ಕೆ ನಿಮ್ಮ ಊರಲ್ಲಿ ಸಭೆ ಮಾಡ್ತಾರ. ಬರ್ರಿ ಸರ್, ನಿಮ್ಮ ಊರಲ್ಲಿ ಇದು ಸಭೆ ಮಾಡ್ತಾರ. ಆ ಸಭೆಗೆ ಮಾತ್ರ ಕಂಪಲ್ಸರಿ ಆಗಿ ಅಲ್ಲಿ ಮೆಂಬರ್ ಬರಬೇಕು. ಅಲ್ಲಿ ಕೇಳ್ರಿ, ಅಲ್ಲಿ ಸಭೆ ಮೆಂಬರ್ ಬರಬೇಕು. ಇಲ್ಲೇ ನಾವು ಮಾಡಕ್ಕಾಯ್ತೀವಲ್ಲ, ಈ ಸಭೆಗೆ ಏನದ ನಮ್ಗೆ ಯಾರು ಮೆಂಬರ್ ಬೇಕಾಗಿಲ್ಲ, ಅಧ್ಯಕ್ಷ ಬೇಕಾಗಿಲ್ಲ. ಇಲ್ಲಿ ಬರೀ ಸಾರ್ವಜನಿಕರು ಮತ್ತು ಇದ್ರ ಫಲಾನುಭವಿಗಳಿದ್ರು ಸಾಕು. ನಮಗೆ ಬಂದಿರೋದು ನಿಮಗೆ ಮಾಹಿತಿ ಕೊಡಕ್ಕೆ ಬಂದಿದ್ದೇವೆ. ಮೆಂಬರ್ಗೆ, ಅಧ್ಯಕ್ಷರಿಗೆಲ್ಲ ನಾವು ಮಾಹಿತಿ ಕೊಡಕ್ಕೆ ಬಂದಿದ್ದು.
ಇದ್ರ ಫಲಾನುಭವಿಗಳು ನೀವು ಯಾಕ್ರಿ ಅಂತ ಹೇಳಾಕತ್ತೀವಿ. ಆಮೇಲೆ ಭಾಳ ಜನ ಕೇಳಿದ್ರು ನಮ್ಗೆ ಅಂದ್ರೆ ತಾವು ಮಾತಾಡೋಂತಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವುದೇ ಕಾರಣಕ್ಕೆ ನಿಮ್ಮ ಅಕೌಂಟಿಗೆ ರೊಕ್ಕ ಬಂದಾಗ ಯಾರು ಬಂದು ಕೇಳಿದ್ರೆ ನಿಮ್ಗೆ ಕೈ ಕಾಲು ಬಿದ್ರನ್ನ ಒಂದು ಪೈಸಾ ಕೊಡಬಾರ್ದು. ಮೆಂಬರ್ಗಾಗ್ಲಿ ಅಧ್ಯಕ್ಷರಿಗಾಗ್ಲಿ ಇನ್ನಿತರ ಯಾರಿಗೇ ಆಗ್ಲಿ ರೊಕ್ಕ ಕೊಡಬಾರ್ದು. ಇಂಥವ್ರು ಹೇಳಕ್ ಬಂದಿವಿ ನಾವು. ಅವ್ರು ಬರೋಕೆ ಬಂದಿಲ್ಲ. ನಾವೇನ ಬಂದಿದ್ದಾರಲ್ಲ ಅವರೆಲ್ಲರೂ ಅಪೋಸಿಟ್. ನಾವು ಬಂದ ನಿಮ್ಮ ಪರವಾಗಿ. ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತ್ರ ಅವಕಾಶ ಕೊಡ್ರಿ. ಮಾಡಿದ್ರ ಮಾಡ್ರಿ ಅಂತ ಇಲ್ಲ ಅಂತ ಹೇಳ್ರಿ. ಇಲ್ಲಿ ಏನದ ನೀವು ಮಾಡಿದ್ರೆ ಬಂತು ಮಾಡ್ಲಿಕ್ಕೆ ಬಂತು ಅಂತ ಹೇಳಿ ನಿಮ್ಮ ಅಕೌಂಟಿಗೆ ರೊಕ್ಕ ಬಂದಿರ್ತದ. ನಾನು ಹಾಕಿನಿ ನೀನು ಹಾಕಿದ್ ಇವರು ಅಧ್ಯಕ್ಷರು ಬರ್ತಾರೆ ಮೆಂಬರ್ ಇನ್ನೊಬ್ರು ಬರ್ತಾರೆ. ನನಗೆ ಯಾಕೆ ಹಾಕಿದ ರೊಕ್ಕ ನನ್ನ ರೊಕ್ಕ ಅದ ನಾನು ಕೊಡಲ್ಲ. ಇದು ಉದ್ಯೋಗ ಖಾತ್ರಿ ಮೂಲ ಏನಂದ್ರೆ ನನ್ನ ಹಕ್ಕು, ನನ್ನ ಕರ್ತವ್ಯ, ನನ್ನ ದುಡಿಮೆ, ನನ್ನ ಹಣ. ನಾ ದುಡಿದಿನ ರೊಕ್ಕ ನಾ ತಗೊಂತೀನಿ. ಇದು ನನ್ನ ಹಕ್ಕದ, ನಾನು ಯಾರಿಗೆ ಕೊಡಲ್ಲ ಅನ್ನೋದು ನಿಮ್ಮ ತಲೆ ಎಲ್ಲರ ಮೇಲೆ ಬರಬೇಕು. ಇದು ಬಂತಂದಾಗ ಏನಾಗ್ತದೆ, ಉದ್ಯೋಗ ಖಾತ್ರಿಯಲ್ಲಿ ಏನು ಅವ್ಯವಹಾರ ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳ್ತಾರೆ, ಅದೆಲ್ಲ ನಿಂತು ಹೋಗ್ತಾವೆ. ಇವೆಲ್ಲ ನಿಂದ ಸಹ ನಿಮ್ಮ ಕೈಯಾಗ ಅದ. ಈಗ ಇನ್ನೊಬ್ರಿಗೆ ಒಂದು ಮಾತಾಡ್ದಾಗಲಿ ಇನ್ನೊಬ್ರು ಬೈಯೋದಾಗಲಿ ಮಾಡೋದ್ರಿಂದ ಏನು ನಿಂದ್ರಲ್ಲ. ನೀವು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದ್ರೆ ಬಂದಿರ್ದಾಗ ದುಡ್ಡು ಕೊಡಕ್ಕೆ ಅವ್ರು ಆಟೋಮೆಟಿಕ್ ನಿಂತೇ ಬಿಡ್ತಾರೆ. ಅವರು ಆ ಕೆಲಸ ನಿಂತು ಹೋಗ್ತದೆ. ಅಂಥ ಕೆಲಸನ ನೀವೆಲ್ಲ ಯುವಕರು ಮಾಡ್ರಿ. ಮತ್ತು ಇನ್ನೊಂದು ಪ್ರಗತಿ ಬರ ಮಾಡ್ರಿ. ಇದೆಲ್ಲರೂ ಪ್ರಗತಿ ಬರೋ ಯುವಕರು ಕೂಡಿದಾಗ ಮಾತ್ರ ಅವ್ಯಾವ ತಡೆಯೋಕ್ಕಾಗ್ತದೆ. ಇನ್ನೊಬ್ರಿಗೆ ಮಾತಾಡೋದಾಗಲಿ ಬೈಯೋದಾಗಲಿ ಮಾಹಿತಿ ತೊಗೊಳೋದ್ರಿಂದ ನಮ್ಗೇನು ಲಾಭ ಆಗೋದಿಲ್ಲ. ನಮ್ಮ ಮೇಲೆ ಇಲ್ಲಿ ಅನ್ಯಾಯ ಆಗ್ಲಾಗೈತಲ್ಲ, ಅನ್ಯಾಯ ಮಾಡೋಕ್ಕಾಗ್ತಾರೆ. ಅದು ತಡಿಬೇಕಂತಂದ್ರೆ ನಿಮ್ಮಲ್ಲಿ ಏನು ಬರ್ತದ ಬಂದಂಥದ್ದನ್ನು ಹಿಡ್ಕೊಂಡು ಕೂತ್ರೆ ತಾ ನಿಂತು ಬಿಡ್ತದೆ. ಇನ್ನು ಕೇಳೋಕ್ಕೆ ಬರಲ್ಲ ಅವರು. ಯಾಕಪ್ಪ ಅವ್ರಿಗೆ ಹೋಗೋದು ಬೇಡ ಹಾಕೋದು ಬೇಡ ಕೆಲಸ ಮಾಡೋದು ಬೇಡ ಅಂದಾಗ ಅದು ಆಟೋಮೆಟಿಕ್ ಅವ್ಯಾವ ನಿಂತು ಹೋಗಿಬಿಡ್ತದೆ. ಈಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನದಪ್ಪ ಅಂತಂದ್ರೆ ಅಕ್ಟೋಬರ್ 2ಕ್ಕೆ ಪ್ರತಿಯೊಂದು ಹಳ್ಳಿಯ ಗ್ರಾಮ ಸಭೆ ಮಾಡ್ತಾರೆ. ಅವತ್ತು ಎಲ್ಲರೂ ನಿಮ್ಗೆ ಏನು ಬೇಕಾದ್ರೆ ಸುಧಾರಿಸ್ಬೇಕು. ಕೆಲಸಗಳು ಏನು ಬೇಕಂತಂದ್ರೆ ಬೇಕಂದ್ರೆ ಕೂಡ ಲಾಸ್ಟಿಗೆ ಕೊನೆಗೆ ಏನಾಗ್ತಂದ್ರೆ ಇಲ್ಲಿ ಬಾಡಿ ಇರ್ತದೆ. ಈ ಬಾಡಿ ಒಳಗೆ ಜನರಲ್ ಬಾಡಿ ಒಂದು ಮೀಟಿಂಗ್ ಮಾಡ್ತಾರೆ, ಸಾಮಾನ್ಯ ಸಭೆ ಮಾಡ್ತಾರೆ. ಆ ಸಾಮಾನ್ಯ ಸಭೆಯಲ್ಲಿ ಮೊದಲು ಒಂದು 5 ವರ್ಷ ಈ ಯೋಜನೆ ಮಾಡ್ಯಾರ. ಈಗಾಗಲೇ ನಮ್ಮ ಯೋಜನೆ ಯಾವುದು ಯೋಜನೆ ಅದು ನಮ್ಮ ಗ್ರಾಮ ನಮ್ಮ ಯೋಜನೆ, ಅದು GPD ನಮ್ಮ ಗ್ರಾಮ ನಮ್ಮ ಯೋಜನೆ ಅಂತೇಳಿ 5 ಸ್ಕೀಮ್ ಮಾಡ್ಯಾರ. 5 ಸ್ಕೀಮ್ದಲ್ಲಿ ಏನಾಗಿದೆ, ಪ್ರತಿಯೊಂದು ವರ್ಕಿನೂ ಆದ್ಯತೆ ಮೇಲೆ ಕೆಲಸ ತೊಗೊಳ್ತಾರೆ. ಅಲ್ಲಿ ಅದೇ ಆಧಾರದ ಮೇಲೆ ಕ್ರಿಯೋಜನೆ ಮಾಡ್ಬೇಕಂತದ ಅವ್ರಿಗೆ. ಈ ಒಂದು 10 ವರ್ಕ್ ಬರ್ಸಿರ 10 ವರ್ಕಿನಾಗ ಈಗ 5 ತೊಗೊಂಡ್ರೆ ಮುಂದಿನ ಸಲಕ್ಕೆ 5 ಆಯ್ತು ಅಂತಾರೆ. ಈ ವರ್ಷ ಮತ್ತೆ ಬರ್ಸಿರ ಅಂದ್ರೆ ಅದು 5 ಸ್ಕೀಮ್ ಯೂಸ್ ಮಾಡ್ತಾರೆ. ಅಲ್ಲಿ GPD ಬಂದ್ ಮಾಡಕೈತಾರೆ, ಅದ್ರ ಸೇರಿಸ್ತಾರೆ ಆ ವರ್ಕ್ಗಳು. ಮತ್ತು ಅದರ ಮೇಲೆ ಬರ್ತಾವೆ. ಅದೇ ಆದ್ರ ಮೇಲೆ ಕ್ರಿಯೋಜನೆ ಮಾಡ್ತಾರೆ. ಸರ್ಕಾರ ಏನು ಮಾಡೋದಂದ್ರೆ ಇಂತಿಷ್ಟು ಹಣ ಅಂತ ಕೊಡ್ತದೆ. ನಿಮ್ಮ ಪಂಚಾಯತ್ 1 ಕೋಟಿ ಕೊಡ್ತಂದ್ರೆ 1 ಕೋಟಿ ರೊಕ್ಕ ನೀವು ಖರ್ಚು ಮಾಡಿದೆ ಅಂದ್ರೆ ಮುಂದಿನ ಸಲ 1 ಕೋಟಿ 20 ಲಕ್ಷ ಕೊಡ್ತದೆ. 1 ಕೋಟಿ ಕೊಟ್ಟಾಗ ಅನುದಾನ ಕೊಟ್ಟಿದ್ರೆ ಅನುದಾನ ಕಡಿಮೆ ಮಾಡಿದ್ರೆ ಅಂದ್ರೆ 80 ಲಕ್ಷ ಮಾಡಿ ಮತ್ತೆ 20 ಲಕ್ಷ ಕಟ್ ಮಾಡ್ತಾರೆ, 80 ಲಕ್ಷ ಕೊಡ್ತಾರೆ ಉದ್ಯೋಗ ಖಾತ್ರಿ ಒಳಗೆ. ಅದ್ರಾಗ 10% ಆಫ್ ದಿ ಟೋಟಲ್ 10% ರೋಡ್ಗೋಸ್ಕರ. ಈಗ ರೋಡಿನ ತೊಂದರೆಗಳು ಹಳ್ಳಿ ಹೋದಲ್ರಿ. ಈಗ ನಮ್ಮ ಬ್ರದರ್ ಹೇಳ್ತಾನೆ ರೋಡ್ನು ಮಾಡಿದ ಸಲ ಚರಂಡಿನೂ ಮಾಡಿಲ್ಲ. 3 ವರ್ಷದಿಂದ ಹೇಳ್ತಾರೆ. ಉದ್ಯೋಗ ಖಾತ್ರಿ ಒಳಗೆ ಹೆಂಗಂದ್ರೆ ಗೈಡೆನ್ಸ್ ಗೊತ್ತಾಗಂಗಿಲ್ಲ ಇವ್ರಿಗೆ. ಉದ್ಯೋಗ ಖಾತ್ರಿಗೆ ಹೆಂಗಪ್ಪ ಅಂತಂದ್ರೆ 100ಕ್ಕೆ 10% ಮಾತ್ರ ರೋಡ್ ಇರ್ಬೇಕಂತದ. ರೋಡ್ ಅಂದರೆ ಕನ್ಸ್ಟ್ರಕ್ಷನ್ ರೋಡ್ಗಳು, CC ರೋಡ್ ಆಗಿರ್ಬೋದು, ಅಥವಾ ನಮ್ಮ ದಾರಿ ಇರ್ಬೋದು, ಅಥವಾ ಚರಂಡಿಗಳು ಏನದ 10% ಮೆಟೀರಿಯಲ್ 90% ಕೂಲಿ ಕೊಡ್ಬೇಕಂತ ಅದ. ಇಲ್ಲಿ ಹೆಚ್ಚು ನಾವು ನೋಡಿದ್ವಿ ನಿಮ್ಮಲ್ಲಿ ಬರೀ ಒಂದು 144 ಮಂದಿ ಅಷ್ಟೇ ಕೂಲಿ ಕಾರ್ಮಿಕರ ಹೆಸರು ಕೆಲ್ಸಕ್ಕೆ ಹೋದವು ಅದಾವೆ. ನಿಮ್ಮ ಲೇಬರ್ ಎಷ್ಟು ಅಂದ್ರೆ 500 ಮೇಲೆ ಚಿಲ್ಲರೆ ಅದಾವೆ. ಇನ್ನೂ 400 ಮಂದಿ ಲೇಬರ್ ಕೆಲಸಕ್ಕೆ ಹೋಗಿಲ್ಲ. ಅದು ಕೆಲಸಕ್ಕೆ ಹೋಗಿರೋ ಅರ್ಥನೇ ನಿಮ್ಮಲ್ಲಿ ಸಾಕಷ್ಟು ಇಲ್ಲಿ ನೀರಾವರಿ ಭೂಮಿ ಇರೋದ್ರಿಂದ ಅಲ್ಲಿ ಕೆಲಸಕ್ಕೆ ಜನ ಸಾಕಾಗಲ್ಲ. ಅದಕ್ಕೆ ಉದ್ಯೋಗ ಖಾತ್ರಿ ಯೋಜನೆ ಯಾರು ಕೆಲಸಕ್ಕೆ ಹೋಗಲ್ಲ ಅಂತ ಗೊತ್ತಾಗ್ತದೆ. ದುಡ್ಡು ಬರ್ತದೆ. ದುಡ್ಡು ಏನಾಗಿತ್ತು ಅಂದ್ರೆ ಮೊನ್ನೆ ಸರ್ಕಾರ ಬದಲಾವಣೆಗಳಾದಾಗ ನಿಂದಿರ್ತದೆ ದುಡ್ಡು. ಇನ್ನೊಂದಂದ್ರೆ ಮಷಿನರಿ ಏನೋ ಪ್ರಾಬ್ಲಮ್ ಆಗಿತ್ತು, ದುಡ್ಡು ನಿಂದಿರ್ತದೆ. ಅಥವಾ ಏನಾದರೂ ಇಲ್ಲಿ ಆನ್ಲೈನ್ ಸಮಸ್ಯೆ ಆಗಿದೆ ಇರ್ತದೆ. ಇಲ್ಲಾಂದ್ರೆ 7 ದಿವಸ ಒಳಗೆ ಕೂಲಿ ಕಾರ್ಮಿಕರ ದುಡ್ಡು ಜಮಾ ಆಗ್ತದೆ. ಈ ಮೆಟೀರಿಯಲ್ ದುಡ್ಡು ಮಾತ್ರ ಲೇಟಾಗಿ ಜಮಾ ಆಗ್ತದೆ. ಏನು ಅದಕ್ಕೂ ಕೂಡ ಲೇಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಸರ್ಕಾರ ಒಂದು ಗೂಗಲ್ ಮ್ಯಾಪ್ ಅಂತ ಮಾಡಿದ್ದಾರೆ ಮೆಟೀರಿಯಲ್ ಪೇಮೆಂಟಿಗಾಗಿ. ಆ ಗೂಗಲ್ ಮ್ಯಾಪ್ನಲ್ಲಿ ಒಂದು 23 ಅಂಶ ಇಟ್ಟನ್ನು. ಆ 23 ಅಂಶದ್ದು ಕರೆಕ್ಟಾಗಿ ನೀವು ರೂಢ ಮಾಡಿದಿರಿ ಅಂತಂದ್ರೆ ಆ ರೂಢಿಂದ ಅಥವಾ ಮೆಟೀರಿಯಲ್ ಯಾವುದೇ ವರ್ಕ್ ಮಾಡಿದ್ರೆ ಅಂದ್ರೆ ಅದು ಕೂಡ 5 ದಿವಸದಾಗ ಮೆಟೀರಿಯಲ್ ಪೇಮೆಂಟ್ ಆಗ್ತದೆ ಅಂತ ಒಂದು ಯೋಜನೆ ಮೊನ್ನೆ ಜಾರಿಗೆ ತಂದ್ರೆ ಯಾವ್ದು 1 ತಿಂಗಳಾಯ್ತು ನಡೆದದ. ಈಗ ನಮ್ಮಲ್ಲಿ ಮೊನ್ನೆ ಕೇಳಿದ್ರೆ ನಮ್ಮ ಸರ್ಗೆ ತಾಲೂಕು ಪಂಚಾಯತ್ ಇಡೋರು ಕೇಳಿದ್ರೆ ಬರೀ 5 ಗ್ರಾಮ ಪಂಚಾಯತರು ಅದಕ್ಕೆ ಎಲಿಜಿಬಲ್ ಬಂದಾರಂತ. ಒಟ್ಟು 22 ಪಂಚಾಯತ್ ಒಳಗೆ 5 ಪಂಚಾಯತ್ ಎಲಿಜಿಬಲ್ ಬಂದ ಅಂದ್ರೆ ಆ ಥರ ದಾಖಲಾತಿಗಳು ಸೃಷ್ಟಿ ಮಾಡಿಲ್ಲ. ಅದಕ್ಕಾಗಿ ಲೇಬರ್ ಪೇಮೆಂಟ್ ಆಗ್ತಿಲ್ಲ. ಇಂಥ ಒಂದು ವ್ಯವಸ್ಥೆ ಕೂಡ ಇದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಉದ್ಯೋಗ ಹೇಳ್ತಾರೆ ಇಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ಮಾಡಬೇಕು, ಅವರಿಗೆ ದುಡ್ಡು ಬರ್ತದೆ. ಇಲ್ಲಿ ಯಾರು ಮೆಂಬರ್ ಅಧ್ಯಕ್ಷರು ಮಾಡೋಂಗಿಲ್ಲ. ಅವ್ರು ಏನಾರು ಮಾಡ್ಕೋಬೇಕಂತಂದ್ರೆ ತಮ್ಮಂದ ಏನೋ ಒಟ್ಟು ಹಾಕೋದಕ್ಕಾಗಲಿ ಅಥವಾ ಕೃಷಿ ಹೊಂಡ ಮಾಡ್ಕೊಳ್ಳೋಕ್ಕಾಗಲಿ ಅಂತ ಏನಾರು ಮಾಡ್ಕೊಂಡ್ರೆ ನೀವು ಕೂಡ ಮಾಡ್ಬೋದು, ಅವ್ರು ಕೂಡ ಮಾಡ್ಕೊಳ್ಳೋದು. ಕೂಲಿ ಕಾರ್ಯ ಯಾರು
ಹೌದು ಅಲ್ಲ ಅದಕ್ಕೆ ಹುಡುಗರಿಗೆ ರೊಕ್ಕ ಅದ್ರ ಇಲ್ಲಿ ಉದ್ಯೋಗ ಖಾತ್ರಿಯಾಗ ಯಾರು ದುಡಿತಾರ ಅವ್ರ ರೊಕ್ಕ ಅದ. ಇಲ್ಲಿ ಲೇಬರ್ ಹಚ್ಚಿ ಮಾಡಿಸ್ಬೇಕು, ಲೇಬರ್ ಅವ್ರಿಗೆ ಕೂಲಿ ಕೊಡ್ಬೇಕಂತ ಹೇಳಕತ್ತದ. ಇಲ್ಲಿ ಈಗ ನೀವು ಮೆಂಬರ್ ಇರಿ ಅಂತಾರೆ, ನೀವು ಹೋಗಿ ಮಾಡಿದ್ರೆ ಇಲ್ಲ, ಇದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಹೇಳಕತ್ತಿ ಕೂಲಿ ಮಾಡಲ್ಲ ಅಂತ ನಾವ್ ಏನ್ ಮಾಡಕ್ಕಾಗಲ್ಲ. ಉದ್ಯೋಗ ಆದ್ರೆ ಏನ್ ಹೇಳತ್ತದ, ಹೌದು ಕೊಡಬೇಡ ಅಂತಾರೆ, ಸರ್ಕಾರ ಆದೇಶ ಅದ ಕೊಡಬೇಡ ಅಂತ ಹೇಳ್ತೀವಿ ನಾವು. 316 ರೂಪಾಯಿ ಅದ ಸರ್. ನಿಮ್ಮಲ್ಲಿ 1000 ಕೊಟ್ಟು ಸಿಗ್ಲಿಕ್ಕಿಲ್ಲ, ಸರ್ಕಾರ ನಿಯಮ ಕೇಳ ಸಿಗಲ್ಲ, ನಿಂದಲ್ಲಿ ಸಿಗಲ್ಲ. ಬಿಹಾರ್ ಹೋಗ್ರಿ, ಆಂಧ್ರದಾಗ ಹೋಗ್ರಿ, ಕೇಳ್ದಾರ ಕೇಳ್ದ ಮಾತು ಕೇಳ್ದಾರ, ಹಿಂದೆ ಕೇಳ್ತಾರ. ಈಗ ನಿಮ್ಮಲ್ಲಿ ಸಾಕಷ್ಟು ಅನುಕೂಲ ಅದ. ಈ ಬಿಹಾರ್ ಹೋಗು, ಇದಕ್ಕೆ ಆಂಧ್ರಕ್ಕೆ ಹೋಗು, ಕೂಲಿ ಕರೆಯಕ್ಕೆ ಆಲೆ ಯಾರು ಕರಿತಿಲ್ಲ, ಕೂಲಿ ಉಪವಾಸ ಹಾಕ್ತಾರ. ಕೇಳ್ದಾರ ಇದು ಉದ್ಯೋಗ ಖಾತ್ರಿ ಸಲಕ್ಕೆ ಬಂದಿಲ್ಲ. ಇಲ್ಲಿ ಉದ್ಯೋಗ ಖಾತ್ರಿ ಬಿಹಾರ್ದವ್ರು ತಂದಾರ ಉದ್ಯೋಗ ಖಾತ್ರಿ. ಅಲ್ಲಿ ಕೂಲಿಗೆ ಯಾರು ಕರಿಲಾರ ಸಲಾಗಿ, ಉಪವಾಸ ಹಾಕ್ಲಿಕ್ಕೆ ಸಲಾಗಿ ಅವ್ರು ತಮ್ಮ ರಕ್ತ ಸುರಿಸಿ, ರಕ್ತದಿಂದ ಅಕ್ಷರ ಬರೆದು ರಕ್ತದಿಂದ ಎಲ್ಲಿಂದ ನಡ್ಕಂತ ಹೋಗಿ ಉದ್ಯೋಗ ಖಾತ್ರಿ ಜಾರಿಗೆ ತಂದಾರ. ಅವರಿಗೆ ಇಲ್ಲಿ ಬಂದಿರತಕ್ಕಂಥ ಅದನ್ನು ಎಲ್ಲಾ ಜಿಲ್ಲೆಗಳಲ್ಲಿ, ಎಲ್ಲಾ ರಾಜ್ಯಗಳಲ್ಲಿ ಜಾರಿಗೆ ತಂದಾರ. ಇವ್ರ ಮೂಲ ಬಂದಿರೋದು ಬಿಹಾರದಿಂದ. ಕೇಳ್ದಾರ ಹೇಳ ಕೇಳ ನಿನ್ ಮೇಲೆ ಅನುಕೂಲ ಅಂತ ಹೇಳಿ ಲೇಬರ್ ಬರ್ಲಿಕ್ಕಂದ್ರ ಮಾಡೋದ್ ಯಾರು ಹೇಳಂಗಿಲ್ಲ. ಇಲ್ಲಿ ಏನದ ಸೋ ಇಚ್ಛೆಯಿಂದ ಅಂತ ಹೇಳಿ ಮೊದಲಿಗೆ ಉದ್ದೇಶ ಒಳಗೆ ಹೇಳಿದೆ. ಸೋ ಇಚ್ಛೆಯಿಂದ ನೀನ್ ಯಾವ ಕೂಲಿ ಬೇಕಂತ ಹೇಳಿ ಪಂಚಾಯತ್ ಕೊಟ್ಟು ಯಾವ ಉದ್ಯೋಗ ಕೆಲಸ ಕೊಡ್ತಾರ. ಇಲ್ಲಾಂದ್ರೆ ಇದು ಉದ್ಯೋಗ ಕೂಲಿ ಕೊಡಲ್ಲ. ಈ ಕೂಲಿ ಬೇಕಂತ ಪಂಚಾಯತ್ ಕೊಡ್ತಾರ ಕೂಲಿ. ಇದು ಅರ್ಥ ಮಾಡಿಕೇರಿ. ಇಲ್ಲ ಎಲ್ಲ ಆಗ್ಲೇ ಮುಂದಾಗ್ಯಾವ. ಬಹಳಷ್ಟು ಬದಲಾವಣೆ ಆಗಿದೆ, ಬಂದಾಗ್ಯದ. ಇಲ್ಲ ಅಂತಲ್ಲ, ಹೋಗಿ ಬಿಡ ಕೇಳ್ರಿ. ಕಮ್ಮಿ ಆಗೈತೆ ಅಂತ ನಿಮ್ಗೆ ಅನಿಸ್ತದ? ಇಲ್ಲ ನೋಡಿ, ಇನ್ನೊಂದು ಇಲ್ಲಿ 15 ಗಂಟೆ ಸಂಬಂಧ ಕೇಳ್ರಿ, ಮಾತಾಡ್ರಿ. 15 ಗಂಟೆ ಸಂಬಂಧ ಕೊಟ್ಟಂತೆ ನಿಮ್ಮ ಇಂಜಿನಿಯರಲ್ಲಿ 4 ಕಾಮಗಾರಿ ಅದಾವ.